ಮರು ಸಮೀಕ್ಷೆ ಮಾಡುವ ಮೂಲಕ ಜಾತಿ ಗಣತಿ ಬಗ್ಗೆ ಬಿಜೆಪಿಯವರು ಮಾಡ್ತಾ ಇದ್ದಂತ ಆರೋಪಗಳನ್ನು ಒಪ್ಕೊಂಡಂತಾಗಿಲ್ಲ. ಈಗ ದೆಹಲಿನಲ್ಲಿ ನಮ್ಮ ವರಿಷ್ಠರ ಜೊತೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವ್ರ ಜೊತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನ್ ಮಾತಾಡಿದಾರೋ ನಮಗೆ ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಬಂದಿದೆ ಅಷ್ಟೇ. ಬಿಜೆಪಿಯವರು ಯಾವತ್ತೂ ಕೂಡ ಮಾಧ್ಯಮಗಳಲ್ಲಿ ಏನ್ ಬರುತ್ತೋ ಅದ್ರ ಬಗ್ಗೆ ಮಾತಾಡ್ತಾರೆ. ವಾಸ್ತುಸ್ಥಿತಿಗೂ ಅವ್ರು ಮಾತಾಡೋದಕ್ಕೂ ಸಂಬಂಧನೇ ಇರೋದಿಲ್ಲ. ಹೇಳಿ ಕೇಳಿ ಬಿಜೆಪಿಯವರು ಬೆಳಿಗ್ಗೆ ಎದ್ರೆ ಸುಳ್ಳು ಹೇಳ್ತಾರೆ, ರಾತ್ರಿ ಮಳೆಯವರೆಗೂ ಕೂಡ ಸುಳ್ಳು ಹೇಳ್ತಾನೆ ಇರ್ತಾರೆ. ಸುಳ್ಳು ಹೇಳಲಿಲ್ಲ ಅಂದ್ರೆ ಅವ್ರಿಗೆ ತಿಂದ ಅನ್ನ ಜೀರ್ಣ ಆಗಲ್ಲ, ನಿದ್ರೆನೂ ಬರೋದಿಲ್ಲ. ಅದರಿಂದ ಬಿಜೆಪಿಯವ್ರ ಮಾತುಗಳಿಗೆ ಹೆಚ್ಚು ಮಹತ್ವ ಮಾಧ್ಯಮದವರು ಅಥವಾ ನೀವು ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೊಡದೇ ಇದ್ರೆ ಅವ್ರು ಮಾತಾಡೋದೇ ಇಲ್ಲ. ನೀವು ಟಿವಿಗಳಲ್ಲಿ ತೋರಿಸ್ತಾ ಇರ್ತೀರ, ಅವ್ರನ್ನ ಮಾಧ್ಯಮಗಳಲ್ಲಿ ಬರೀತಾ ಇರ್ತಾರೆ, ಅದಕ್ಕೆ ಅವ್ರು ಮಾತಾಡ್ತಾರೆ ಅಷ್ಟೇ. ಆಮೇಲೆ ಇವರು ಈಗ ಈ ವರದಿ ಬಗ್ಗೆ 19ರಿಂದ 23ವರೆಗೂ ಕೂಡ ಅವ್ರ ಕಾಲದಲ್ಲೇ 4 ವರ್ಷ ಅವ್ರು ಆಡಳಿತ ಮಾಡಿದ್ರು. ಹೆಗ್ಡೆ ಅವ್ರನ್ನ ಯಾರು ಅದರ ಅಧ್ಯಕ್ಷರು ಮಾಡಿದ್ದು? ಬಿಜೆಪಿ ಸರ್ಕಾರನೇ. ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರು ಕೂಡ ಬಿಜೆಪಿ ಲೀಡರ್ಸೇ. ಬಿಜೆಪಿನಲ್ಲಿ ಬಹಳ ವರ್ಷ ಕೆಲಸ ಮಾಡಿದಂತವ್ರೆ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಹೆಗ್ಡೆ ಅವರು ಬಿಜೆಪಿಲೇ ಇದ್ರು. ಆಮೇಲೆ ನಮ್ಮ ಪಕ್ಷಕ್ಕೆ ಇತ್ತೀಚೆಗೆ ಸೇರ್ಕೊಂಡ್ರು. ಅವರೇ ತಯಾರು ಮಾಡಿರ್ತಕ್ಕಂಥ ವರದಿ, ಬಿಜೆಪಿಯವರೇ ತಯಾರು ಮಾಡಿರ್ತಕ್ಕಂಥ ವರದಿ. ಅಧ್ಯಕ್ಷರು, ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಎಲ್ಲ ಬಿಜೆಪಿಯವರೇ. ನನ್ನ ಒಪಿನಿಯನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. 1931ರಲ್ಲಿ ಕ್ಯಾಸ್ಟ್ ಸೆನ್ಸಸ್ ಆಗಿದ್ದು ನಮ್ಮ ದೇಶದಲ್ಲಿ ಕೊನೆ. 1931 ಆದ್ಮೇಲೆ ಜಾತಿ ಗಣತಿ ನಮ್ಮ ದೇಶದಲ್ಲಿ ಆಗಿಲ್ಲ. ಆಮೇಲೆ ಎಲ್ಲಾ ಜಾತಿಯವರು ಕೂಡ ನಮ್ದು 10 ಲಕ್ಷ ಇದ್ದಾರೆ, 20 ಲಕ್ಷ ಇದ್ದಾರೆ, 30 ಲಕ್ಷ ಇದ್ದಾರೆ, 50 ಲಕ್ಷ, 60 ಲಕ್ಷ ಅಂತ ಎಲ್ಲಾ ಜಾತಿಯವರು ಹೇಳ್ತಾರೆ. ಅದನ್ನೆಲ್ಲ ನಾವು ಲೆಕ್ಕ ಹಾಕಿದ್ರೆ ನಮ್ಮ ರಾಜ್ಯದ ಜನಸಂಖ್ಯೆ ಒಂದು 15 ಕೋಟಿನೂ 20 ಕೋಟಿನೂ ಆಗುತ್ತೆ. ಯಾಕಂದ್ರೆ ಜಾತಿ ಗಣತಿ ಮಾಡದೇ ಇರೋದ್ರಿಂದ ಯಾರ ಹತ್ರ ಕೂಡ ಮಾಹಿತಿ ಇಲ್ಲ. ಆಮೇಲೆ ಆ ಜಾತಿಯವರು ಕೂಡ ಯಾವತ್ತೂ ಕೂಡ ಜಾತಿ ಗಣತಿ ಮಾಡಿಲ್ಲ. ಯಾವ ಜಾತಿಯವರು ಕೂಡ ಮಾಡಿಲ್ಲ, ಎಕ್ಸೆಪ್ಟ್ SC ST ಬಿಟ್ರೆ ಜಾತಿ ಗಣತಿ ಮಾಡಿಲ್ಲ. ಅದರಿಂದ ಊಹೆ ಮಾಡಿಕೊಂಡು ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ. ಜನರ ಮನಸ್ಸಲ್ಲಿ ಏನಾಗಿದೆ, ಈ ಎಲ್ಲ ವಿಪಕ್ಷದವರು ಮತ್ತೆ ಸ್ವಾಮೀಜಿಗಳು ಆಮೇಲೆ ಆ ಜಾತಿಯ ಮುಖಂಡರು ಎಲ್ಲರೂ ಅಷ್ಟಿದೆ ಇಷ್ಟಿದೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಜನರಲ್ಲಿ ಒಂದು ಸಂಶಯ ಬರೋ ರೀತಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮುಂಚೆ ಏನ್ ಮಾಡ್ತಾರೆ, ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ಬಿಟ್ಟು ಹೆಸರು ಸೇರ್ಸೋದಕ್ಕೆ, ಹೆಸರು ತೆಗೆಸೋದಕ್ಕೆ, 2 ಕಡೆ ಹೆಸರಿದ್ರೆ 1 ಕಡೆ ಇಟ್ಕೊಳ್ಳೋದಿಕ್ಕೆ, ಹೆಸರಲ್ಲಿ ಏನಾದ್ರು ಅಡ್ರೆಸ್ ಅಲ್ಲಿ ತಪ್ಪಿದ್ರೆ ತಿದ್ದುಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಆ ರೀತಿ ನಾನು ಸಲಹೆ ಕೊಟ್ಟಿದ್ದು. ಈಗ ಇರ್ತಕ್ಕಂಥ ಜಾತಿ ಗಣತಿನ ಇನ್ನೊಮ್ಮೆ ಇದು ಮತ್ತೆ ಹೊಸದಾಗಿ ಮಾಡೋದು ಬೇಡ. ಎಲ್ಲಾ ಕಡೆ ಈಗ ಯಾವ ರೀತಿ ಎಲೆಕ್ಟ್ರಲ್ ರೋಡ್ಸ್ ನಾವು ಎಲ್ಲಾ ಕಡೆ ಹಾಕ್ತೀವಲ್ಲ ಎಲೆಕ್ಷನ್ ಕಮಿಷನರು, ಆ ರೀತಿ ಇಟ್ಬಿಟ್ಟು ಯಾರಾದ್ರೂ ಹೆಸರು ತಪ್ಪಿದ್ರೆ ಅವ್ರು ಬಂದು ಸೇರಿಸ್ಲಿ. ಹಾಗೇನಾಗುತ್ತೆ, ಯಾರು ತಪ್ಪಿದೆ ಅವ್ರು ಸೇರಿಸ್ಕೊಳ್ತಾರೆ. ಅವಾಗ ಆಕ್ಚುಯಲ್ ಆಗಿ ಗಣತಿ ಸಿಗುತ್ತೆ. ಈಗ ಜನರಲ್ಲಿ ಇರ್ತಕ್ಕಂಥ ಸಂಶಯ ನಿವಾರಣೆ ಆಗುತ್ತೆ. ಯಾಕಂದ್ರೆ ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ನಮ್ಮ ಸರ್ಕಾರಕ್ಕೆ ಕೆಟ್ಟ ತರಬೇಕು ಅಂತೇಳಿ ಇದನ್ನ ಬೇಕಂತಾನೆ ಮಾಡ್ತಾ ಇರ್ತಾರೆ. ಅಂದ್ರೆ ಜನರಲ್ಲಿ ಒಂದು ಕ್ಲಾರಿಟಿ ಬರ್ಬೇಕಾದ್ರೆ ಈ ರೀತಿ ಮಾಡಿ ಅಂತ ನಾನು ಸಲಹೆ ಕೊಟ್ಟಿದ್ದೆ. ಜಾತಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ. ಈಗ ಕೇಂದ್ರ ಸರ್ಕಾರ ನಾವು ಜಾತಿ ಗಣತಿ ಮಾಡಿರ್ಲಿಲ್ಲ ಅಂತ ಹೇಳಿದ ಮೇಲೆ ಕೂಡ ನೀವೀಗ ಮಾಡಬೇಕಾದ ಅಗತ್ಯತೆ ಇದೆ. ಈಗ ಇನ್ನೊಂದು, ನಾವು ಜಾತಿ ಗಣತಿ ಮಾಡಿರ್ಲಿಲ್ಲ, ಅದರಲ್ಲಿ 5-6 ಇತ್ತು. ಅದರಲ್ಲಿ ಜಾತಿನೂ ಒಂದಷ್ಟೇ. ಸಾಮಾಜಿಕವಾಗಿ ಅದರಲ್ಲಿ ಅವ್ರ ವಿದ್ಯಾಭ್ಯಾಸ, ಅವರ ಆಸ್ತಿ, ಅವರ ಬೋರ್ವೆಲ್ ಎಷ್ಟಿದೆ, ಅಥವಾ ಅವರ ಮನೆ ಸಾಲ ತಗೊಂಡಿದಾರ, ಹಲವಾರು ಅಂಶಗಳಿತ್ತು. ಅದರಲ್ಲಿ ಜಾತಿ ಕೂಡ ಒಂದಷ್ಟೇ. ಬರೀ ಜಾತಿ ಗಣತಿ ನಾವು ಮಾಡಿಲ್ಲ. ಕೇಂದ್ರ ಸರ್ಕಾರ ಯಾವತ್ತೂ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲ್ಲ, ಸುಮ್ಮನೆ ಪ್ರಚಾರಕ್ಕೋಸ್ಕರ ಹೇಳ್ತಾರೆ ಅಷ್ಟೇ. ಈಗ ಮಹಿಳಾ ರಿಸರ್ವೇಶನ್ ತರ್ತೀವಿ ಅಂದ್ರು, ತಂದ್ರೇನಪ್ಪ ಅವರು? ಮಹಿಳಾ ರಿಸರ್ವೇಶನ್ 11 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ಅವ್ರು ತರಲ್ಲ. ಅಲ್ಲ, ನನ್ನ ನಿಲುವನ್ನ ನಾನು ಏನ್ ಪತ್ರ ಬರ್ತಿದ್ದೀನೋ ಅದನ್ನ
ನಿಮ್ಗೆ ಈಗ ಹೇಳಿದ್ದೀನಿ. ಅದನ್ನ ಈಗ 150 ಕೋಟಿ ಹೌದು ಖರ್ಚಾಗಿತ್ತು. ಬಿಜೆಪಿಯವರು ಹೇಳ್ತಾರೆ 150 ಕೋಟಿ ಖರ್ಚಾಗಿದ್ರು ಅಂತ. ಇವ್ರದೇ ಸರ್ಕಾರದಲ್ಲಿ ಈ 4 ವರ್ಷ ಇತ್ತಲ್ಲ ಈ ವರದಿ. ಜಯಪ್ರಕಾಶ್ ಹೆಗ್ಡೆ ಅವರು ಅವ್ರ ಪಕ್ಷದಲ್ಲೇ ಇದ್ರಲ್ಲ, ಆ ಸಮಿತಿ ಎಲ್ಲಾ ಸದಸ್ಯರು ಬಿಜೆಪಿಯವರ ಅಲ್ವಾ, ಅವ್ರು ಅಕ್ಸೆಪ್ಟ್ ಮಾಡಬಹುದಿತ್ತು ಅಥವಾ ತಿರಸ್ಕಾರ ಮಾಡಬಹುದಿತ್ತು. ಬಿಜೆಪಿಯವರು ಎಲ್ಲ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರು ಅಷ್ಟೇ. ಗೊತ್ತಿಲ್ಲ ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟೋಗಿದ್ರೆ ಸೇರಿಸಿ ಅಂತ ಅಷ್ಟೇ ಹೇಳಿರೋದು. ಬಿಟ್ಟೋಗಿರೋದು ಸೇರಿಸಿ. ಈಗ ಎಲೆಕ್ಟ್ರಲ್ ಎಲೆಕ್ಷನ್ಸ್ ಟೈಮಲ್ಲಿ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಜ್ಞಾಪಕ ಇದೆಯಲ್ಲ. ವೋಟರ್ ಲಿಸ್ಟ್ ರದ್ದಾಗುತ್ತಾ? ಆಗೋದಿಲ್ಲ. ತಿದ್ದುಪಡಿ ಮಾಡ್ಬೋದು, ಹೊಸದಾಗಿ ಹೆಸರು ಸೇರಿಸಬಹುದು, ಆ ಸತ್ತೋಗಿರೋದು ಹೆಸರು ತೆಗಿಬಹುದು, ಅಡ್ರೆಸ್ ತಪ್ಪಿದ್ರೆ ಸರಿ ಮಾಡ್ಕೋಬಹುದು. ಆ ರೀತಿ ಮಾಡಿ ಅಂತ ಅಷ್ಟೇ ಹೇಳಿರೋದು. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಯಾರನ್ನು ಬಿಟ್ಟೋಗಿದ್ರೆ ಕೆಲವರೆಲ್ಲ ಸಮುದಾಯ ನಮ್ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ. ಈ ತರ ಅವಕಾಶ ಇದ್ದಾಗ ಅವರು ಸೇರಿಸಬಹುದಲ್ವಾ? ಇವತ್ತು ಡಿಸ್ಕಷನ್ ಆಗ್ಬೇಕು. ನಾನು ಇಂಡಿವಿಜುವಲ್ ಆಗಿ ಹೇಳಕ್ಕಾಗತ್ತಾ? ಅವರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ನನ್ನ ಅಭಿಪ್ರಾಯ ಕಾಂಟ್ರವರ್ಷಿಯಲ್ ಅಲ್ಲ, ಅದಕ್ಕೆ ನಾನು ಬಹಿರಂಗವಾಗಿ ಹೇಳಿದ್ದೀನಿ. ಹನ್ನೊಂದು ವರ್ಷದ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ? ವಿಪಕ್ಷಗಳು, ಅದರಲ್ಲಿ ಕಾಂಗ್ರೆಸ್ ನಲ್ಲಿರ್ತಕ್ಕಂಥವ್ರ ಮೇಲೆ ಮಾಡ್ತಾನೆ ಇದ್ದಾರೆ. ಮಾಡ್ಲಿ. ಆದ್ರೆ 4 ವರ್ಷದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಹಗರಣಗಳಾಗಿತ್ತು? ಯಾಕೆ ಒಬ್ಬರ ಮೇಲೂ ಮಾಡ್ಲಿಲ್ಲ ಅವರು? 4 ವರ್ಷದಲ್ಲಿ ಅನೇಕ ಹಗರಣಗಳಾಗಿತ್ತಲ್ಲ. ಯಾರ ಮೇಲೂ ಇಡಿ ಆಗ್ಲಿ, ಐಟಿ ಆಗ್ಲಿ, ಸಿಬಿಐ ಆಗ್ಲಿ ತನಿಖೆನೂ ಮಾಡ್ಲಿಲ್ಲ, ಅವ್ರ ಮೇಲೆ ದಾಳಿನೂ ಮಾಡ್ಲಿಲ್ಲ. ವಿಪಕ್ಷದವ್ರು ನಮ್ಮ ಮೇಲೆ ಮಾತ್ರ ಮಾಡ್ತಾನೆ ಇರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.